ಲಾಂಗ್ ಅವರ್ಸ್ ಆಫ್ ವರ್ಕ್ ಅಥವಾ ಹೆರಿಡಿಟರಿ ಐ ಇಶ್ಯೂಸ್ ಅಥವಾ ಸ್ಕ್ರೀನ್ ಎಕ್ಸ್ಪೋಜರ್ ಇಂದ ನೀವು ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಹಾಗಿದ್ರೆ ಅದಕ್ಕೆ ಇಲ್ಲೊಂದು ಸೂಪರ್ ಆಗಿರುವಂತಹ ಹೋಮ್ ರೆಮಿಡಿ ಇದೆ. ಇದನ್ನ ರಾಮಬಾಣ ಅಂತಾನೆ ಹೇಳ್ಬಹುದು. ಸೊ ಫ್ರೆಂಡ್ಸ್, ಈ ಒಂದು ಹೋಮ್ ರೆಮಿಡಿ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ಇಂದ ನಿಮ್ಮ ಕಿಚನ್ ಅಲ್ಲಿ ಇರುವಂತಹ ವಸ್ತುಗಳಿಂದಾನೇ ಮಾಡಿರುವಂತದ್ದು. ಇದು ಎಷ್ಟು ವಂಡರ್ಸ್ ಅನ್ನ ಮಾಡುತ್ತೆ, ಇದರ ಪ್ರಯೋಜನಗಳೇನು, ಇದನ್ನ ಹೇಗೆ ತಯಾರು ಮಾಡೋದು ತುಂಬಾ ಸಿಂಪಲ್ ಆಗಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ, ಖಂಡಿತವಾಗ್ಲೂ ಯೂಸ್ಫುಲ್ ಆಗಿ. ಫ್ರೆಂಡ್ಸ್, ಈಗಿನ ಜನರೇಷನ್ ನಾವು ಸ್ಟಾರ್ಟಿಂಗ್ ಫ್ರಮ್ 5 ಇಯರ್ಸ್ 6 ಇಯರ್ಸ್ ಕಿಡ್ಸ್ ಇಂದ ಒಂದು 80 ಇಯರ್ಸ್ ಏಜ್ಡ್ ಪೀಪಲ್ ವರ್ಗೂ ನೋಡಬಹುದು. ಐಗೆ ತುಂಬಾ ಸ್ಟ್ರೆಸ್ ಅನ್ನೋದು ಇರುತ್ತೆ, ಐ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ, ಜಾಸ್ತಿ ನಾವು ಮೊಬೈಲ್ಸ್, ಲ್ಯಾಪ್ಟಾಪ್ಸ್, ಟಿವಿ ಇದಕ್ಕೆ ಜಾಸ್ತಿ ಅಡಿಕ್ಟ್ ಆಗಿರ್ತೀವಿ. ಸೊ ನಮಗೆ ತುಂಬಾ ಬೇಗನೆ ಒಂದು ಹೆಲ್ತ್ ಇಶ್ಯೂಸ್ ಅನ್ನೋದು ಬರುತ್ತೆ, ಐಸೈಟ್ ಪ್ರಾಬ್ಲಮ್ಸ್ ಅನ್ನೋದು ಬರುತ್ತೆ. ಸೊ ಇದಕ್ಕೆ ನಾವು ಓಡ್ ಹೋಗಿ ಡಾಕ್ಟರ್ ಅನ್ನ ಕನ್ಸಲ್ಟ್ ಮಾಡ್ತೀವಿ. ಅವರು ಡ್ರಾಪ್ಸ್, ಮೆಡಿಸಿನ್ಸ್, ಒಂದು ಐ ಗ್ಲಾಸಸ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಸೊ ಫ್ರೆಂಡ್ಸ್, ಈ ಎಲ್ಲಾ ಪ್ರಾಬ್ಲಮ್ಸ್ ಇಂದ ನೀವು ಮುಕ್ತಿ ಪಡಿಬೇಕು ಅಂತ ಹೇಳಿದ್ರೆ ಜಸ್ಟ್ ನಿಮ್ಮ ಕಿಚನ್ ಅಲ್ಲಿರುವಂತಹ 3 ಇಂಗ್ರೀಡಿಯೆಂಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಒಂದು ಸೂಪರ್ ಆಗಿರುವಂತಹ ಪೌಡರ್ ಅನ್ನ ರೆಡಿ ಮಾಡ್ಕೊಂಡ್ರೆ ಸಾಕು. ಆ ಒಂದು ಸೂಪರ್ ರಾಮಬಾಣ ಯಾವುದು ಅಂತ ಈಗ ನಿಮ್ಗೆ ತಿಳಿಸ್ತೀನಿ. ಈ ಒಂದು ಸೂಪರ್ ಹೋಮ್ ರೆಮಿಡಿ ಅಥವಾ ಒಂದು ಆಯುರ್ವೇದಿಕ್ ಹೋಮ್ ರೆಮಿಡಿ ಅಂತಲೇ ಕರೀಬಹುದು, ಯಾಕೆಂದ್ರೆ ಇದು ನಮ್ಮ ಕಿಚನ್ ಅಲ್ಲಿ ಸಿಗುವಂತ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಸೊ ಈ ಒಂದು ಹೋಮ್ ರೆಮಿಡಿಯನ್ನ ನಮ್ಮ ತಾತ, ಅಜ್ಜ, ಮುತ್ತಜ್ಜಿ ಇವರುಗಳೆಲ್ಲ ಕಂಡು ಹಿಡಿದು ಇದನ್ನ ಯೂಸ್ ಮಾಡ್ತಾ ಬಂದಿದ್ದಾರೆ. ಸೊ ಈಗ ಅದು ನಮಗೆ ತುಂಬಾನೇ ಅವಶ್ಯಕವಾಗಿ ಬೇಕಾಗಿರುವಂತ ಒಂದು ಹೋಮ್ ರೆಮಿಡಿ ಅಂತ ಹೇಳ್ಬೋದು. ಈ ಪೌಡರ್ ಅನ್ನ ಮಾಡೋದಕ್ಕೆ ಕೆಂಪು ಕಲ್ಲು ಸಕ್ಕರೆ, ಬಾದಾಮಿ ಮತ್ತೆ ಸೋಂಪು ಈ ಮೂರನ್ನ ಸಮ ಪ್ರಮಾಣದಲ್ಲಿ ತಗೋಬೇಕು. ಇಲ್ಲ 100 ಗ್ರಾಮ್ ತಗೊಳ್ಳಿ ಅಥವಾ 200 ಗ್ರಾಮ್ ಅಥವಾ 1/4 kg, 3 ಸಮ ಪ್ರಮಾಣದಲ್ಲಿ ತಗೋಬೇಕಾಗತ್ತೆ. ಮೊದಲನೇದಾಗಿ ಬಾದಾಮಿಯನ್ನ 4 ರಿಂದ 5 ನಿಮಿಷ ಬಾಣಲಿಯಲ್ಲಿ ಫ್ರೈ ಮಾಡ್ಕೊಳ್ಳಿ, ಡ್ರೈ ಆಗಿ ಹುರ್ಕೋಬೇಕು. ಅದಾದಮೇಲೆ ಮತ್ತೆ 4 ರಿಂದ 5 ನಿಮಿಷ ಸೋಂಪನ್ನು ಸಹ ಹುರ್ಕೋಬೇಕು, ಅದು ಘಮ್ಮಂತ ಸ್ಮೆಲ್ ಬರಬೇಕು. ಈ ರೀತಿ ಹುರ್ಕೊಳ್ಳೋದ್ರಿಂದ ಪೌಡರು ತುಂಬ ದಿನ ಕೆಡೋದಿಲ್ಲ. ನಂತರ ನೀವು ಸಪ್ರೇಟಾಗಿ ಅದನ್ನು ಪೌಡರನ್ನು ಮಾಡ್ಕೋಬೇಕು. ಕೆಂಪು ಕಲ್ಲು ಸಕ್ಕರೆಯಿಂದ ನಾನು ಕುಟ್ಟಾಣಿಯಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಬಾದಾಮಿ ಮತ್ತು ಸೋಂಪನ್ನು ಸಹ ಮಿಕ್ಸಿ ಜಾರಲ್ಲಿ ಸೆಪ್ರೇಟ್ ಆಗಿ ಪೌಡರನ್ನು ಮಾಡಿಕೊಂಡು 3 ಮಿಶ್ರಣವನ್ನು ಒಟ್ಟಾಗಿ ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಪೌಡರ್ ರೆಡಿ ಆಗುತ್ತೆ. ಈ ಪೌಡರು ನಮ್ಮ ಕಣ್ಣಿಗೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಈ ಪೌಡರನ್ನು ಒಂದು ಏರ್ ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿಟ್ಕೊಂಡು 2 ತಿಂಗಳವರೆಗೂ ಉಪಯೋಗಿಸ್ಕೋಬೋದು. 3 ಇಂಗ್ರೀಡಿಯೆಂಟ್ಸ್ ಈಕ್ವಲ್ ಪ್ರಮಾಣದಲ್ಲಿ ತಗೊಂಡಿರಬೇಕು. ಇದು ಸ್ವೀಟ್ನೆಸ್ ಸ್ವಲ್ಪ ಮೈಲ್ಡ್ ಆಗಿರುತ್ತೆ. ನಿಮಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಕಲ್ಸಕ್ರೆ ಸ್ವಲ್ಪ ಜಾಸ್ತಿ ತಗೊಂಡು ಪೌಡರ್ ಅನ್ನ ಮಾಡ್ಕೋಬಹುದು. ಈ ಜಸ್ಟ್ 3 ಇಂಗ್ರೀಡಿಯೆಂಟ್ಸ್ ತುಂಬಾ ಮ್ಯಾಜಿಕ್ ಅನ್ನೇ ಮಾಡುತ್ತೆ ಅಂತ ಹೇಳ್ಬೋದು. ಸೊ ಫ್ರೆಂಡ್ಸ್, ಆಲ್ಮಂಡ್ಸ್ ಅಲ್ಲಿ ವಿಟಮಿನ್ ಇ ನ್ಯಾಚುರಲ್ ಆಗಿ ರಿಚ್ ಆಗಿರುತ್ತೆ. ಅದ್ರ ಜೊತೆಗೆ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಇದರಲ್ಲಿ ರಿಚ್ ಆಗಿರೋದ್ರಿಂದ ಇದನ್ನ ನಾವು ರೆಗ್ಯುಲರ್ ಆಗಿ ಕನ್ಸ್ಯೂಮ್ ಮಾಡ್ತಾ ಬರೋದ್ರಿಂದ ಐ ಸೈಟ್ ಒಂದು ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಜೊತೆಗೆ ಓವರ್ ಆಲ್ ಇಮ್ಯುನಿಟಿನ ಬೂಸ್ಟ್ ಅಪ್ ಮಾಡೋದಕ್ಕೂ ಈ ಒಂದು ಆಲ್ಮಂಡ್ಸ್ ಹೆಲ್ಪ್ ಮಾಡುತ್ತೆ. ಫೆನಲ್ ಸೀಡ್ಸ್ ಅಥವಾ ಸೋಂಫ್ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬಾ ಜಾಸ್ತಿ ಇರೋದ್ರಿಂದ ಅದು ನಮ್ಮ ಐ ಸೈಟ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಯುರ್ವೇದದಲ್ಲಿ ನಾವು ಇದನ್ನ ನೇತ್ರ ಜ್ಯೋತಿ ಅಂತಾನೆ ಕರಿತೀವಿ. ಈ ಫೆನಲ್ ಸೀಡ್ಸ್ ಅನ್ನ ಉಪಯೋಗಿಸೋದ್ರಿಂದ ಐ ಸೈಟ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಕಲ್ಲು ಸಕ್ಕರೆಯಲ್ಲೂ ಸಹ ಐ ಸೈಟ್ ಇಂಪ್ರೂವ್ ಆಗೋದಕ್ಕೆ ತುಂಬಾ ಒಳ್ಳೆ ಪ್ರಾಪರ್ಟೀಸು ಇರುತ್ತೆ. ಸೊ ಫ್ರೆಂಡ್ಸ್, ನಾವು ರೆಗ್ಯುಲರ್ ಆಗಿ ಬಾಡಿ ಹೆಲ್ತ್ ಮಾತ್ರ ಗಮನವನ್ನ ಕೊಡ್ತಾ ಇರ್ತೀವಿ, ಐ ಹೆಲ್ತ್ ಕಡೆ ಗಮನವನ್ನೇ ಕೊಡೋದಿಲ್ಲ. ಈ 3 ಇಂಗ್ರೀಡಿಯೆಂಟ್ಸ್ ನ ಒಂದು ಮಿಕ್ಸ್ ಏನಿದೆ ತುಂಬಾ ಮ್ಯಾಜಿಕಲ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಜೊತೆಗೆ ಐ ಗ್ಲಾಸಸ್ ಏನಾದ್ರೂ ನೀವು ಹಾಕ್ತಾ ಇದ್ರೆ ಅದರ ನೆಸೆಸಿಟಿ ಇನ್ನು ಮುಂದೆ ಇರೋದಿಲ್ಲ. ಸೊ ಫ್ರೆಂಡ್ಸ್, ಈ 3 ಮಿಶ್ರಣವನ್ನ ನಾವು ರೆಗ್ಯುಲರ್ ಆಗಿ ಹಾಲಿನಲ್ಲಿ ಹಾಕೊಂಡು ದಿನಾಲು ಸೇವನೆ ಮಾಡ್ತಾ ಬಂದ್ರೆ ತುಂಬಾ ವಂಡರ್ಸ್ ಅನ್ನೇ ಕ್ರಿಯೇಟ್ ಮಾಡುತ್ತೆ. ನಿಮ್ಮ ಐ ಸೈಟ್ ಪ್ರಾಬ್ಲಮ್ ಅನ್ನ ಇಂಪ್ರೂವ್ ಮಾಡುತ್ತೆ. ಒಂದು ಐ ಸೈಟ್ ಏನಾದ್ರೂ ಕಡಿಮೆ ಆಗ್ತಾ ಇದೆ, ಡಲ್ ಆಗ್ತಾ ಇದೆ, ಒಂದು ಬ್ಲರ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೆಲವೇ ದಿನಗಳಲ್ಲಿ ಅದು ಇಂಪ್ರೂವ್ ಆಗೋಗುತ್ತೆ. ಜೊತೆಗೆ ಐ ಹೆಲ್ತ್ ಸಹ ಬೂಸ್ಟ್ ಅಪ್ ಮಾಡುತ್ತೆ. ಅದರ ಜೊತೆಗೆ ನಿಮ್ಗೆ ಏನಾದ್ರೂ ಕ್ಯಾಟ್ರಾಕ್ಟ್, ಗ್ಲೋಕಾಮಾ ಅಂತ ಏನಾದ್ರೂ ಐ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರೆ ಈ ಪೌಡರ್ ಅನ್ನ ರೆಗ್ಯುಲರ್ ಆಗಿ ತಗೊಳ್ತಾ ಬಂದ್ರೆ ಆ ಪ್ರಾಬ್ಲಮ್ಸ್ ಅನ್ನು ಸಹ ಇದು ರೆಕ್ಟಿಫೈ ಮಾಡುತ್ತೆ, ತುಂಬಾ ಬೇಗ ರಿಮೂವ್ ಮಾಡುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಪೌಡರ್ ಅನ್ನ ಯಾವ ಏಜ್ ಗ್ರೂಪ್ ಇಂದ ನೀವು ತಗೋಬಹುದು ಅಂತ ಹೇಳಿದ್ರೆ ಸ್ಟಾರ್ಟಿಂಗ್ ಫ್ರಮ್ 10 ಇಯರ್ಸ್ ಚಿಲ್ಡ್ರನ್ ಇಂದ ಎಲ್ಲಾ ಏಜ್ ಗ್ರೂಪ್ ಅವರು ಅಪ್ ಟು 80 ಇಯರ್ಸ್ 90 ಇಯರ್ಸ್ ಓಲ್ಡ್ ಪೀಪಲ್ ವರ್ಗೂ ಈ ಒಂದು ಪೌಡರ್ ಅನ್ನ ಕನ್ಸ್ಯೂಮ್ ಮಾಡಬಹುದು. ಇದನ್ನ ಹೇಗೆ ಕನ್ಸ್ಯೂಮ್ ಮಾಡೋದು ಅಂತ ಹೇಳಿದ್ರೆ ಒಂದು ದೊಡ್ಡ ಲೋಟ ಬಿಸಿ ಹಾಲಿಗೆ 2 ಸ್ಪೂನ್ ಅಷ್ಟು ಈ ಪೌಡರ್ ಅನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೈಟ್ ಮಲಗೋದಕ್ಕಿಂತ ಮುಂಚೆ ಕುಡಿದು ಮಲಗಬೇಕು. ಮಕ್ಕಳಾದ್ರೆ ಅಪ್ ಟು 12 ಇಯರ್ಸ್ ವರೆಗೂ ಮಕ್ಕಳಾದ್ರೆ ಜಸ್ಟ್ 1 ಸ್ಪೂನ್ ಅನ್ನ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಬಹುದು. ಈ ಹಾಲನ್ನ ಕುಡಿದ್ಮೇಲೆ ಮತ್ತೆ ಬೇರೆ ಏನು ನೀವು ಸೇವನೆ ಮಾಡಕ್ಕೆ ಹೋಗಬೇಡಿ.
ಯಾಕೆ ಅಂತ ಹೇಳಿದ್ರೆ ನೈಟ್ ಈ ಹಾಲನ್ನ ಸೇವನೆ ಮಾಡಿ ಮಲಗೋದ್ರಿಂದ ಇನ್ನೂ ಕೆಲವೊಂದು ಬೆನಿಫಿಟ್ಸ್ ಇದೆ. ಈ ಹಾಲನ್ನ ಸೇವನೆ ಮಾಡಿ ಮಲಗೋದ್ರಿಂದ ನೈಟ್ ತುಂಬಾ ಒಳ್ಳೆ ನಿದ್ದೆ ಅಂತೂ ಬರುತ್ತೆ, ಸಕ್ಕದಾಗಿ ನಿದ್ದೆ ಬರುತ್ತೆ. ಅದ್ರ ಜೊತೆಗೆ ನಿಮ್ಮ ಮೂಡ್ ಸ್ವಿಂಗ್ಸ್ ಏನಾದ್ರೂ ಖರಾಬ್ ಆಗಿದ್ರೆ ಅದನ್ನು ಸಹ ಸರಿ ಮಾಡುತ್ತೆ. ಅದ್ರ ಜೊತೆಗೆ ಏನಾದ್ರೂ ಡಿಪ್ರೆಷನ್ ಅಲ್ಲಿ ನೀವಿದ್ರೆ ಅದನ್ನು ಸಹ ಸರಿ ಮಾಡುತ್ತೆ. ಇಷ್ಟು ಯೂಸಸ್ ಈ ಒಂದು ಪೌಡರ್ ಇಂದ ಇದೆ. ಸೊ ನೈಟ್ ನೀವು ಇದನ್ನ ಹಾಲು ಕುಡಿದು ಅಭ್ಯಾಸ ಇಲ್ಲ ಅಂತ ಹೇಳೋರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ಮೇಲೆ ಬೇಕಾದ್ರೂ ನೀವು 1 ಲೋಟ ಹಾಲಿಗೆ ಇದನ್ನ ಹಾಕೊಂಡು ಕುಡಿಬಹುದು. ಸೊ ಈ ರೀತಿ ನೀವು ರೆಗ್ಯುಲರ್ ಆಗಿ 2 to 3 ಮಂತ್ಸ್ ಇದೇ ಪೌಡರ್ ಅನ್ನ ಯೂಸ್ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ. 5 ಗ್ಲಾಸಸ್ ಆಗ್ತಾ ಇರುವಂತವ್ರು 5 ಗ್ಲಾಸಸ್ ಅನ್ನ ತೆಗೆದು ಬಿಸಾಕ್ತೀರಾ, ಅಷ್ಟು ಒಳ್ಳೆ ಐ ಹೆಲ್ತ್, ಐ ಸೈಟ್ ಅನ್ನೋದು ಇಂಪ್ರೂವ್ ಆಗುತ್ತೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.